ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಮಾಲ್ಬೆರಿ ಚೆನ್ನಾಗಿ ಆಗಿದೆ. ಒಂದೆರಡು ತಕ್ಕೋತೀನಿ. ನನ್ನ ಮಗಳಿಗೆ ಬೇಕಂತೆ, ತಿಂತೀನಿ ಅಂತ ಹೇಳಿದ್ಲು. ಹಾಗೆ ಇಲ್ಲೊಂದು ನೋಡಿ, ಕಪ್ಪಾಗಿದೆ. ಇದು ಈ ಥರ ಆದರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಇದ್ದರೆ ಸ್ವಲ್ಪ ಹುಳಿ ಇರುತ್ತೆ. ನನ್ನ ಮಗಳು ಒಂಚೂರು ಹುಳಿ ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಹೆಚ್ಚಾಗಿ. ಅದಕ್ಕೋಸ್ಕರ ತೆಗಿತಾ ಇದ್ದೀನಿ ಇವತ್ತು. ನೋಡಿ, ಇಲ್ಲೊಂದಿದೆ, ಇದನ್ನು ಕಾಯಿ ಇದೆ. ಅವಳು ದಿನ 1-2 ತೆಗಿತಾ ಇದ್ದಾಳೆ. ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ನಾನೇ ತೆಗೆದೆ. ಸರಿ, ಮೆಲ್ಲಕ್ಕೆ ಬ್ಲ್ಯಾಕ್ ಕಲರ್ ತಗೋ ಫಸ್ಟ್. ಹೆಂಗೈತೆ ಸಿರಿ? ಸೂಪರ್. ಅವು ಎಲ್ಲ ತೆಗಿಬೇಡಮ್ಮ, ಇನ್ನೊಂದು ಸ್ವಲ್ಪ ಕಪ್ಪಾಗಲಿ ಅವು. ಅದಿಲ್ಲ, ಸಾಕ, ಇದಿಷ್ಟು ತಿನ್ನಿವತ್ತ. ತೆಗಿಬೇಡಮ್ಮ. ಅಮ್ಮ ಇರಲಿ ಬಿಡು ಬಂಗಾರ, ಸಾಕು ಮತ್ತು ತೆಗಿಬೇಡ. ನೋಡಿ, ಅವಳು ತೆಗ್ದೇ ಬಿಟ್ಲು. ಇಲ್ಲಿದ್ದಾವೆ ನೋಡೋಣ. ಅವಳಿಗೆ ತುಂಬ ಇಷ್ಟ ಮಲ್ಬೆರಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಇದು ಮಾವಿನ ಗಿಡದಲ್ಲಿ ಏನಂದರೆ ನೋಡಿ, ಕಾಯಿಗಳು ಒಂದೊಂದು ಉದುರ್ತಾ ಇದೆ, ಒಂದೊಂದು ಹಾಗೇ ಇದೆ. ನೋಡ್ಬೇಕು ಇದರಲ್ಲಿ ಎಷ್ಟು ನಿಲ್ಲುತ್ತೆ ಅಂತ. ಫಸ್ಟ್ ಟೈಮ್ ಅಲ್ಲ ಕಾಯಿ ಬಿಟ್ಟಿರೋದು, ಉದುರುತ್ತೆ ಫಸ್ಟ್ ಟೈಮು. ಇದರಲ್ಲಿ ಜಾಸ್ತಿ ಬರಲಿಕ್ಕಿಲ್ಲ ಅಂದ್ಕೊತೀನಿ ನಾನು. 1 ಅಥವಾ 2 ಮಾತ್ರ ಬರ್ಬೋದು. ಇದು ನೋಡಿ, ಸ್ವಲ್ಪ ದೊಡ್ಡದಾಗಿದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ನಾನು ಇದಕ್ಕೆ ಕಿಚನ್ ವೇಸ್ಟ್ ಕೂಡ ಹಾಕಿದ್ದೀನಿ ಇವತ್ತು ಸ್ವಲ್ಪ. ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳೋದಿದೆ. ಈ ಪುಟ್ಟಿನ ತುಂಬಿಸ್ಬಿಟ್ಟು ಮಣ್ಣನ್ನು ಹಾಕಿ ಮುಚ್ಚಬೇಕು. ನಾನು ಪೋರ್ಚುಲಕ ಗಿಡ ಕೂಡ ರಿಪೋರ್ಟ್ ಮಾಡಿದ್ನಲ್ಲ, ಹಾಗಾಗಿ ಇದೊಂದು ಸ್ವಲ್ಪ ಗಲೀಜಾಗಿದೆ. ಇದಿಷ್ಟು ಕ್ಲೀನ್ ಮಾಡ್ಕೊತೀನಿ ನಾನು. ಈ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕಿಚನ್ ವೇಸ್ಟ್ ಹಾಕಿ ಮೇಲೆ ಮಣ್ಣು ಹಾಕಿ ಮುಚ್ಚಿಬಿಟ್ಟು ಸೊಪ್ಪಿಂದ ಯಾವುದಾದ್ರೂ ಬೀಜ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕೆಲಸ ಇದಿಷ್ಟು ಮಾಡಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲೇ ನನ್ನ ಮಗಳು ಸ್ಕೂಲಿಂದ ಬಂದಿದ್ದಾಳೆ. ಈಗ ಅವಳಿಗೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಮತ್ತೆ ಬಂದು ಒಂಚೂರು ಕೆಲಸ ಮಾಡ್ಕೊತೀನಿ ನಾನು. ಹಾಗೆ ಇಲ್ಲಿ ರಾಜಗಿರಿ ಸೊಪ್ಪು ಬೀಜಕ್ಕೆ ಬಿಟ್ಟಿದ್ದೆ, ಅದನ್ನು ಗಿಡ ಕಿತ್ತಿದ್ನಲ್ಲ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬೀಜ. ಇದು ತುಂಬ ಚಿಕ್ಕದಿರುತ್ತೆ ಇದ್ರ ಬೀಜ ಮಾತ್ರ. ಇದನ್ನು ಈ ರೀತಿಯಾಗಿ ನೆಲಕ್ಕೆ ಹೊಡೆದ್ರೆ ಈ ರೀತಿಯಾಗಿ ಬರುತ್ತೆ. ಕೈಯಿಂದ ತಿಕ್ಕೋಕ್ಕಾಗಲ್ಲ, ಯಾಕೆ ಅಂದರೆ ಕೈಯಿಂದ ತಿಕ್ಕಬೇಕು ಅಂದರೆ ಇದರಲ್ಲಿ ಮುಳ್ಳೆ ಇರುತ್ತೆ, ಒಂಚೂರು ಸಿಬಿರ್ ಥರ ನಟ್ಕೊಳುತ್ತೆ. ಹಾಗಾಗಿ ನಾನು ಕೆಳಗಡೆ ಹಾಕಿದ್ದೀನಿ. ಇಲ್ಲಿ ನೋಡಿ, ಬೀಜ ಎಲ್ಲ ಇದೆ. ನಾನೇನು ಮಾಡ್ತೀನಿ, ಬಳದ್ಬಿಟ್ಟು ಒಂದು ಮರದಲ್ಲಿ ತುಂಬಿ ಅಲ್ಲಲ್ಲಿ ಪಾಟ್ಗೆ ಹಾಕ್ಕೊಂಬಿಡ್ತೀನಿ ನಾನು. ಅದನ್ನ ಎತ್ತಿಡಕ್ಕೆ ಹೋಗಲ್ಲ ಮತ್ತೆ, ಅದಕ್ಕೋಸ್ಕರ. ಇದು ಎಲ್ಲನೂ ಇದರಲ್ಲಿ ನೋಡಿ ಎಷ್ಟಾಗಿದ್ದಾವೆ ಅಂತ ಸೀಡ್ಸು. ಒಂದು ಗಿಡ ಬಿಟ್ಟರೆ ಸಾಕಷ್ಟು ಸೀಡ್ಸ್ ಸಿಗುತ್ತೆ. ಇದಿಷ್ಟೇ ಅಲ್ಲದೆ ಈ ಗಿಡ ತುಂಬ ಇದೆ, ಇದೆಲ್ಲ ಇದೆ. ಇದನ್ನಿಷ್ಟು ತಕ್ಕೋತೀನಿ ನಾನು. ಇದಿಷ್ಟು ಕೆಲಸ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ಅಪ್ಡೇಟನ್ನು ತೋರಿಸ್ತೀನಿ. ನೋಡಿ, ಇವತ್ತು ಈ ಹೂ ಬಿಟ್ಟಿದೆ. ಎಲ್ಲ ಕೆಲಸ ಮುಗಿದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ಅಜ್ವಾನ್ ಎಲೆ. ಈ ಒಂದು ಪಾಟಲ್ಲಿ ನಾನು ಕಟಿಂಗನ್ನು ಹಾಕಿದ್ದೆ, ತುಂಬ ಆಗಿದೆ. ಇವತ್ತು ನಾನು ಬಾಲ್ಕನಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇದು ತುಂಬಾ ಬೆಳ್ಕೊಂಡಿತ್ತು. ಆಚೆ ಕೂಡ ಹೊರಗಡೆ ಕೂಡ ಜಾಸ್ತಿ ಬೆಳ್ಕೊಂಡಿತ್ತು. ಹಾಗಾಗಿ ಕಟ್ ಮಾಡಿ ತೆಗ್ದಿದ್ದೀನಿ ಅದನ್ನು. ನೋಡಿ, ಇಷ್ಟ ಆಗಿದೆ. ಒಟ್ಟು 2 ಗಿಡ 2 ಪಾಟಲ್ಲಿ ಹಾಕಿದ್ದೀನಿ ನಾನು. ಇಲ್ಲೊಂದು ಸ್ವಲ್ಪ ಇದೆ ನೋಡಿ, ಇಲ್ಲೊಂದು ಸ್ವಲ್ಪ ಇದೆ. ನೋಡೋದಕ್ಕೆ ಇದು ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಬಟ್ ಅಡುಗೆ ಅದು ಮಾಡಿದ್ರೆ ಕರ್ಗೋಗ್ಬಿಡುತ್ತೆ ಇದು ಬೇಗ. ನಾನು ಇದರ ಎಲೆಗಳನ್ನು ಮಾತ್ರ ಈ ರೀತಿಯಾಗಿ ತೆಗಿತಾ ಇದ್ದೀನಿ. ಇಲ್ಲಿ ಹೆಂಗೂ ಬಾಲ್ಕನಿನಲ್ಲಿ ಕ್ಲೀನ್ ಮಾಡ್ತಾ ಇದ್ನಲ್ಲ,
ಹಾಗೆ ಇಲ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ನಾನು ಇಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಲೆ ಎಷ್ಟು ದಪ್ಪ ದಪ್ಪ ಇದೆ ಅಂದರೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇದು ಆರ್ಗ್ಯಾನಿಕ್ಕಾಗಿ ಬೆಳೆದಿರುವಂಥದ್ದು, ಔಷಧಿ ಕೂಡ ಇದು. ಇದನ್ನು ಹರಳುಪ್ಪು ಒಂದು ನಡುವೆ ಇಟ್ಬಿಟ್ಟು ಇದನ್ನು ಈ ರೀತಿಯಾಗಿ ಮಡಚು ಬಿಟ್ಟು ತಿಂದರೆ ಕೆಮ್ಮು, ಕಫ, ನೆಗಡಿ, ಜ್ವರ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಹೊಟ್ಟೆ ನೋವು ಇದ್ದರೆ ತುಂಬಾ ಒಳ್ಳೆಯದು. ಯಾವಾಗೂ ಕೂಡ ಇದನ್ನು ತಿಂತಾರೆ. ಇದರ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಆದಷ್ಟು ಮನೆಗಳಲ್ಲಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಅದರಲ್ಲೂ ಚಿಕ್ಕ ಮಕ್ಕಳಿದ್ದು ಮನೆಯಲ್ಲಂತೂ ಇದು ಇರಲೇಬೇಕು. ಅವರಿಗೆಲ್ಲ ಇದರದ್ದು ರಸನ ಕುಡಿಸಿದ್ರೆ ತುಂಬಾ ಒಳ್ಳೆಯದು. ಕೆಮ್ಮು, ಕಫ, ನೆಗಡಿ ಇದ್ದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ತುಂಬಾ ಒಳ್ಳೆಯದಿದು. ನನ್ನ ಹತ್ರ ಇನ್ನೊಂದು ಗಿಡ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇದನ್ನು ಕೂಡ ಇವತ್ತು ಕಟ್ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಓಡಾಡ್ತಾ ಇರಬೇಕಾದ್ರೆ ಕಟ್ಟಾಗಿ ಬೀಳ್ತಾ ಇದೆ ಇದು. ನೋಡಿ ಇದು ಯಾವ ರೀತಿಯಾಗಿ ಬೆಳ್ಕೊಂಡಿದೆ ಅಂತ ನೋಡಿ, ಮುರಿದೋಯ್ತು. ಒಂದೇ ಒಂದು ಪಾಟಲ್ಲಿ ಇಷ್ಟು ಚೆನ್ನಾಗಿ ಗ್ರೋ ಆಗಿದೆ. ಇದನ್ನಿಷ್ಟು ಕಟ್ ಮಾಡಿ ಸೈಡಿಗೆ ಇರೋದನ್ನು ಅಷ್ಟೂ ತಕ್ಕೋತೀನಿ ನಾನು. ಸ್ವಲ್ಪ ಈ ರೀತಿಯಾಗಿ ಇದಿಷ್ಟು ಬಿಡ್ತೀನಿ, ಇದಿಷ್ಟು ತಕ್ಕೋತೀನಿ. ಹಾಗೆ ನನ್ನ ಮಗಳಲ್ಲಿ ಓದ್ತಾ ಇದ್ದಾಳೆ. ಇದು ನೋಡಿ ಎಲೆಗಳು ತುಂಬ ಚೆನ್ನಾಗಿದೆ. ಇದನ್ನೇನೆಂದರೆ ಸಾಂಬಾರು ಮಾಡ್ಬೋದು, ಚಟ್ನಿ ಮಾಡ್ಬೋದು, ತಂಬುಳಿ ಪೌಡ್ರು, ಚಟ್ನಿ ಪೌಡ್ರು ಕೂಡ ಮಾಡ್ಬೋದು. ಇದನ್ನು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಔಷಧಿಗೂ ಕೂಡ ಇದನ್ನು ಬಳಸ್ಕೋಬೋದು. ಒಂದು ಸಣ್ಣ ಕಡ್ಡಿಯಿಂದನೂ ಇದು ಬೆಳೆಯುತ್ತೆ, ಅಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ. ನಾನು ನನ್ನ ಫ್ರೆಂಡ್ಸ್ಗೆ ಹಾಗೆ ಮನೆಗೆ ಒಂದು ಸ್ವಲ್ಪ ಎತ್ತಿಟ್ಕೊತೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.